ಮುಂದೆದು ನೋಡಿದ್ರೆ ನೀರಲ್ಲದೆ ಬೇರೆ ಏನೋ ಇಲ್ಲ. ಸುತ್ತ ಆವರಿಸಿರುವ ಕತ್ತಲು, ತನ್ನ ಮಧ್ಯೆ ನನ್ನ ಜನನ ಯಾಕೆ ಹುಟ್ಟಿದೆ? ಯಾರಿಂದಲಾಗಿ ಜನ್ಮವನ್ನು ಕರೆದೆ? ಮುಂದೆ ಏನು ಮಾಡಬೇಕು? ಯಾವುದೂ ಗೊತ್ತಿಲ್ಲದೆ ಹೋಯಿತಲ್ಲ. ಹುಟ್ಟಿದ್ದೇನೆ ಅನ್ನುವಾಗ ಜನ್ಮ ಕೊಟ್ಟವ ಒಬ್ಬ ಬೇಕಲ್ಲ. ಇಲ್ಲಿ ನನ್ನಪ್ಪ ಕಾಣುವುದೇ ಇಲ್ಲ. ನೀರಿನಲ್ಲಿ ಎಲ್ಲಿಯಾದರೂ ಇರಬಹುದು. ಹುಡುಕುತ್ತಾ ಹೋಗುತ್ತಾರೆ ಮುಂದೆ. ಏನೋ ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ತುಂಬಿದ ಜಲರಾಶಿಯ ಮೇಲೆ ಒಮ್ಮೆನ್ನೊಮ್ಮೆಲೆ ನನ್ನ ಹುಟ್ಟು ಯಾಕಾಯಿತು, ಹೇಗಾಯಿತು ಎಂಬುದು ನನಗೆ ತಿಳಿದೇ ಇಲ್ಲ. ನನ್ನ ತಂದೆ ತಾಯಿಗಳು ಯಾರು ಎನ್ನುವಂತಹ ಪರಿವೆಯೇ ನನಗಿಲ್ಲ. ಇಲ್ಲಿ ನಾನೊಬ್ಬನೇ ಇರುವುದೇ ಅಥವಾ ನನ್ನ ಹಾಗೆ ಬೇರೆ ಯಾರಾದರೂ ಇದ್ದಾರೆ? ತಿಳಿಯುವುದು ಹೇಗೆ? ಹುಡುಕುವೆ. ಬಹಳ ಆನಂದ, ಸಂತೋಷ. ಯಾವಾತನನ್ನು ನೋಡಬೇಕು ಎಂಬಂತಹ ಕುತೂಹಲದಿಂದ ಇಲ್ಲಿಯವರೆಗೆ ನಾನು ಬಂದೆನೋ ಅಂತಹ ವ್ಯಕ್ತಿ ಸಿಕ್ಕಿದ. ಯಾರದು? ನೀನೇ. ಯಾಪ ಯಾಪ ಯಾಪು ಯಾಪ ಯಾಕಪ್ಪ ನನಗೆ ಜನ್ಮವನ್ನಿತ್ತಿ? ನನ್ನಿಂದ ಮುಂದೆ ಆಗಬೇಕಾದಂತಹ ಕಾರ್ಯಗಳಾದರೂ ಏನು? ನನ್ನ ಹೆಸರೇನಪ್ಪ? ಹೇಳಪ್ಪ. ಏಕೆಪ್ಪ 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 ನನ್ನ ಜನ್ಮ ಹೇಳು ತಂದೆ. ಏ ಬೆಪ್ಪ, ನಾನು ಬೆಪ್ಪನ ವಿಷಯವೇ ಗೊತ್ತಿರಲಿಲ್ಲ. ಆದರೆ ನಾನು ಬೆಪ್ಪ. ಈ ಬೆಪ್ಪ ಹೌದು. ಹೌದಾ? ನಿನ್ನ ಅಪ್ಪ ಯಾರ? ನನ್ನ ಅಪ್ಪನ ಮಗ ನಾನು ಬೆಪ್ಪ. ನನ್ನ ಅಪ್ಪನನ್ನೇ ನಾನು ಹುಡುಕುತ್ತಾ ಇದ್ದೇನೆ. ನಿನ್ನ ಅಪ್ಪ ಸಾಯಿಲಿ, ನನ್ನ ಅಪ್ಪ ನೀನು ಒಂದೇ. ನಿನ್ನಪ್ಪ ಯಾರು ಅಂತ ನನಗೆ ಗೊತ್ತಿಲ್ಲ. ಹಾಗಾದ್ರೆ ನೀನು ನನ್ನ ಅಪ್ಪ ಅಲ್ವಾ? ಅಲ್ಲ. ಅಪ್ಪ ಸಾಯಿಲಿ. ನನ್ನ ಅಮ್ಮನನ್ನು ನೋಡಿದೆಯ? ನನಗೆ ಅಮ್ಮ ಇದ್ದಾರ? ಎಲ್ಲಿದ್ದಾರೆ? ಯಾರಿಗೊತ್ತು? ನನ್ನ ಅಮ್ಮನನ್ನು ನೋಡಿದೆಯಾ? ಹಾಗೆ ಹೇಳಲ್ಲ. ನೋಡ್ಲಿಲ್ಲ ನಾನು. ಅಮ್ಮನನ್ನು ನೋಡಲಿಲ್ಲ. ನಿನ್ನ ಅಪ್ಪ ಅಮ್ಮ? ನಿನ್ನ ಅಪ್ಪ ಅಮ್ಮ ಗೊತ್ತಿಲ್ಲ. ಅವರು ಅದು ಗೊತ್ತಿಲ್ಲ. ನೋಡುವುದಕ್ಕೆ ಹೋದರೆ ಇಬ್ಬರ ಸ್ಥಿತಿಯು ಒಂದೇ. ಆದರೂ ಮನದಲ್ಲಿ ಕೆಲವು ವ್ಯತ್ಯಾಸಗಳೇ ಆಗುತ್ತಾ ಇವೆಯಲ್ಲ. ನಿನ್ನನ್ನು ನೋಡಿದರೆ ನಿನ್ನ ಮೇಲೆ ಪ್ರೀತಿ, ವಾತ್ಸಲ್ಯ, ಮಮತೆ, ಮಮಕಾರ ಎಂಬುದು ನಮ್ಮ ಹೃದಯದಲ್ಲಿ ಉಕ್ಕಿ ಹರಿಯುತ್ತಾ ಇದೆ. ನನ್ನನ್ನು ನೋಡಿದಾಗ ನಿನಗೆ ಏನನ್ನಿಸುತ್ತದೆ? ನಿನ್ನನ್ನು ನೋಡುವಾಗ ಭಕ್ತಿ, ಗೌರವ ಎನ್ನುವುದು ಮನದಲ್ಲಿ ಹೆಚ್ಚಾಗುತ್ತಾ ಇದೆ. ನನ್ನ ಮೇಲೆ ನಿನಗೆ ಭಕ್ತಿ, ನಿನ್ನ ಮೇಲೆ ನನಗೆ ಪ್ರೀತಿ. ಹುಟ್ಟುವುದಕ್ಕೆ ಮೊದಲೇ ನಾವು ಜೊತೆಯಾಗಿದ್ದವರೋ ಏನು? ಏನೇ ಇರಲಿ, ಯಾರೂ ಇಲ್ಲದಂತಹ ಈ ಸಂದರ್ಭದಲ್ಲಿ ನಮ್ಮೊಳಗೆ ಒಂದು ಸಂಬಂಧವನ್ನು ಕಲ್ಪಿಸಿಕೊಂಡರೆ ಹೇಗೆ? ಸಂಬಂಧ ಹೇಗೆ? ನನ್ನ ಮೇಲೆ ಭಕ್ತಿಯನ್ನಿಟ್ಟುಕೊಂಡವ ನೀನು, ಆದ್ದರಿಂದ ನೀನು ಕಿರಿಯವ ಎಂದೇ ಅರ್ಥ. ನಿನ್ನ ಮೇಲೆ ಪ್ರೀತಿಯನ್ನು ತೋರ್ಪಡಿಸಿದವನ, ಆದ್ದರಿಂದ ನಾನು ಹಿರಿಯವ ಎಂದೇ ಅರ್ಥ. ಕಿರಿಯವ ಅಂದರೆ ತಮ್ಮ, ಹಿರಿಯವ ಅಂದರೆ ಅಣ್ಣ. ನಾನು ಅಣ್ಣ, ನಾನು ತಮ್ಮ. ನಾನು ಅಣ್ಣ, ನಾನು ತಮ್ಮ. ಅಣ್ಣ. ಯಾರೂ ಇಲ್ಲದಂತಹ ನಾವು ನಮ್ಮೊಳಗೆ ಸಂಬಂಧವನ್ನು ಕಲ್ಪಿಸಿಕೊಂಡೆವು. ಅಷ್ಟೇ ಸಾಕೇ. ಮತ್ತೇನಣ್ಣ? ಶರೀರದಲ್ಲಿ ಆಗುತ್ತಿರುವಂತಹ ವ್ಯತ್ಯಾಸವನ್ನು ಗಮನಿಸಬೇಡವೇ ಅನುಜ? ಏನಾಗ್ತಿದೆ ಅಣ್ಣ? ಅಮ್ಮ, ಅಣ್ಣ. ಏನಣ್ಣ ಇದು? ಗೊತ್ತಾಗಲಿಲ್ಲ? ಕಂಠದಿಂದ ಕೆಳಗೆ, ಸೊಂಟದಿಂದ ಮೇಲೆ ಮಧ್ಯಪ್ರದೇಶ ಉಂಟಲ್ಲ, ಅಲ್ಲಿ ಕಲಾಪ ಯಾರು ಮಾಡಿದ್ದು? ಯಾರ್ಯಾರು ಮಾಡಿದ್ದಲ್ವ? ಮತ್ತೆ ಹೊಟ್ಟೆಯ ಒಳಗೆ ಚುರು ಚುರು ಅಂದೆ. ಏನನ್ನಾದರೂ ಹಿಡಿದು ತಿನ್ನಬೇಕು ಎಂಬಂತಹ ಬಯಕೆ. ಭವಿಷ್ಯ ಇದು ಹಸಿವೆ ಅಂತ ಕಾಣುತ್ತದೆ. ಆಗುತ್ತಿರುವ ಹಸಿವೆಯನ್ನು ನಿವಾರಿಸುವ ಬಗೆ ಹೇಗೆ?
ವೇದನೆಯೋ ಅಲ್ಲ ಹಸಿವೆಯೋ ಹಸಿವೆ. ನಿನಗೂ ಕೂಡ ಹ, ಏನು ಮಾಡೋದೀಗ? ಒಂದು ದಾರಿ ಇದೆ. ಯಾವುದು? ಕಾಣುವಂತ ಜನರಿಗೆ ಬಡಿಯುವ. ಅದಕ್ಕೆ ನೀರಿಗೆ ಬಡಿದು ಏನು ಪ್ರಯೋಜನ? ಒಳಗಿರುವಂತ ಪ್ರಾಣಿ ಹೊರಗೆ ಬರ್ತದೆ, ಅದು ಹೌದಲ್ಲ. ಆಮೇಲೆ ತಿನ್ನುವ. ಸಹಬಾಸ್!